ಮಗಳನ್ನೇ ಮಾರಾಟಕ್ಕೆ ಒಪ್ಪಿಸಿದ ಕುಟುಂಬ. ದಿನಕ್ಕೆ 500 ರೂಪಾಯಿ ಬಾಕಿ ವಸ್ತು ಆಗಿದ ಕ್ಷಣ. ಲೈಂಗಿಕ ಕಳ್ಳಸಾಗಾಣಿಕೆ ಜಾಲದ ಕಿಂಗ್ ಪಿನ್ ಬಹಿರಂಗ. ಪೋಕ್ಸೋ ಅಡಿಯಲ್ಲಿ ಕಠಿಣ ಕ್ರಮ. ತನಿಖೆ ಮುಂದುವರಿಕೆ. ವೀಕ್ಷಕರೇ, ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ತಂದೆ ಎಂದರೆ ಮಾತನಾಡದೆ ಅರ್ಥ ಮಾಡಿಕೊಳ್ಳುವ ಮೊದಲ ಮನುಷ್ಯ. ಮಗಳು ಎಂದರೆ ಅವನ ಹೃದಯದಲ್ಲಿ ಉಸಿರಾಡುವ ಜೀವ. ತಂದೆಯ ಕೈ ಹಿಡಿದು ನಡೆಯುವ ಮಗಳು ಜಗತ್ತನ್ನೇ ಗೆಲ್ಲುವ ಧೈರ್ಯ ಹೊಂದಿರುತ್ತಾಳೆ. ಮಗಳು ನಕ್ಕರೆ ಸಾಕು, ತಂದೆಯ ಕಷ್ಟ ಮರೆತೇ ಹೋಗುತ್ತದೆ. ಮಗಳು ಅತ್ತಾಗ ತಂದೆಯ ಹೃದಯ ಹೊಳೆದು ಹೋಗುತ್ತದೆ. ತಂದೆ ಬಲವಾದ ಕಂಬ, ಮಗಳು ಆ ಕಂಬದ ನೆರಳಲ್ಲಿ ಅರಳುವ ಹೂ. ಅಮ್ಮ ಪ್ರೀತಿಯನ್ನು ತೋರಿಸುತ್ತಾಳೆ, ತಂದೆಯ ಪ್ರೀತಿಯನ್ನು ಮೌನದಲ್ಲಿ ಬದುಕಿಸುತ್ತಾನೆ. ಮಗಳ ಕನಸುಗಳಿಗೆ ರೆಕ್ಕೆ ಕೊಡುವ ತಂದೆ, ಆ ಕನಸುಗಳು ಹಾರಿದಾಗ ದೂರದಿಂದಲೇ ನಗುವವನು ಕೂಡ ತಂದೆಯೇ. ತಂದೆಯ ಬದುಕಿದ್ದರೆ ದೇವರು ಹತ್ತಿರ ಇದ್ದಂತೆ, ಮಗಳು ಇದ್ದರೆ ಸ್ವರ್ಗ ಮನೆಯೊಳಗೆ ಇದ್ದಂತೆ. ಆದರೆ ನಾ ಇಲ್ಲಿ ಹೇಳೋಕೊಂಡ್ರ ಸ್ಟೋರಿ ತುಂಬಾ ಉಲ್ಟಾ ಆಗಿದೆ. ಇಲ್ಲಿ ತಂದೆಗೆ ವಿಕೃತ ಮನಸ್ಸನ್ನು ಹೊಂದಿರುವ ಒಬ್ಬ ನರರಾಕ್ಷಸ ಮನುಷ್ಯನಾಗಿದ್ದಾನೆ. ಇವನೇ ನೋಡಿ ಆ ಪಾಪಿ ತಂದೆ. ಇವನಿಗೆ ದುಡ್ಡಿನ ವ್ಯಾಮೋಹದಲ್ಲಿ ಮಗಳನ್ನೇ, ತನ್ನ ಸ್ವಂತ ಮಗಳನ್ನೇ ವೇಶ್ಯಾವಾಟಿಕೆ ದಂಧೆಗೆ ತಳ್ಳಿದ್ದಾನೆ. ವೇಶ್ಯಾವಾಟಿಕೆ ದಂಧೆ ಮಾಡುವವರಿಗೆ ದುಡ್ಡಿಗೆ ಮಾರ್ಬಿಟ್ಟಿದ್ದಾನೆ ತನ್ನ ಸ್ವಂತ ಮಗಳನ್ನೇ ಈ ಪಾಪಿ ತಂದೆ. ಈ ಘಟನೆ ಇದೇ ನಮ್ಮ ಕರ್ನಾಟಕದಲ್ಲಿ, ಪ್ರಮುಖವಾಗಿ ಚಿಕ್ಕಮಗಳೂರಿನ ಬೀರೂರಲ್ಲಿ ಆದಂತ ಘಟನೆ. ಈ ಅಪ್ರಾಪ್ತ ಬಾಲಕಿ ಏನಿದ್ದಾಳೆ, ವೇಶ್ಯಾವಾಟಿಕೆ ಮಾಡುವವರಿಗೆ ಈಕೆಯನ್ನ ಮಾರಿಬಿಟ್ಟಿರ್ತಾನೆ. ಈ ಹಿಂದಿನ ಕತೆ ನಾನು ಹೇಳ್ತಾ ಹೋಗ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ. ಈ ಅಪ್ರಾಪ್ತ ಬಾಲಕಿಗೆ ತಂದೆ ಮಾತ್ರ ಇರೋದು, ತಾಯಿ ಇರೋದಿಲ್ಲ. ಆಕೆ ಸಾವನ್ನಪ್ಪಿರ್ತಾಳೆ. ತಾಯಿ ಇಲ್ಲದ ಈ ಮಗಳು ಸಂಬಂಧಿಕರ ಮನೆಯಲ್ಲಿ ಇರ್ತಾಳೆ. ಆ ಒಂದು ಕುಟುಂಬದಲ್ಲಿ ಇದ್ಕೊಂಡೇ PUC ಎಜುಕೇಶನ್ ಅನ್ನ ಕಂಪ್ಲೀಟ್ ಕೂಡ ಮಾಡ್ತಾಳೆ. ಈಗೇನಿದ್ರು ನಂದು PUC ಎಜುಕೇಶನ್ ಕಂಪ್ಲೀಟ್ ಆಗಿದೆ, ಈಗಾದ್ರೂ ತಂದೆ ಬಳಿ ಹೋಗೋಣ ಅಂತ ಮಗಳು ನಿರ್ಧಾರ ಮಾಡ್ತಾಳೆ. ಇನ್ನು ಮುಂದಾದ್ರೂ ನಾನು ಸ್ವಂತ ಮನೆಯಲ್ಲಿ ಇರ್ತೀನಿ ಅಂತ ನಿರ್ಧಾರ ಮಾಡಿ ತಂದೆ ಮನೆಗೆ ಬಂದ್ಬಿಡ್ತಾಳೆ ಆ ಅಪ್ರಾಪ್ತಿ ಬಾಲಕಿ. ತಂದೆ ಮನೆಗೆ ಬಂದ ಸಂದರ್ಭದಲ್ಲಿ ನೋಡಿ ಸ್ನೇಹಿತರೆ ಏನಾಗುತ್ತೆ ಅಂತ. ಈ ಪಾಪಿ ತಂದೆ ಈ ಮುಂಚೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿರ್ತಾನೆ. ಅದೇನಂತಂದ್ರೆ, ಅಜ್ಜಿ ಮನೆಗೆ ಹೋಗಿ ಬರೋಣ ಬಾ ಅಂತ ತನ್ನ ಮಗಳನ್ನ ಕರ್ಕೊಂಡು ಅಜ್ಜಿ ಮನೆಗೆ ಹೋಗ್ತಾನೆ. ಈ ಮುಂಚೆನೆ ಆ ಅಜ್ಜಿ ಮನೆಯಲ್ಲಿ ಒಬ್ಬ ಕಾಮುಕ ವ್ಯಕ್ತಿ ಕುಂತಿರ್ತಾನೆ. ಇವನು ಯಾರು ಏನಂತ ಆ ಯುವತಿಗೆ ಗೊತ್ತಿರಲೇ ಇಲ್ಲ. ಈ ಪಾಪಿ ಕಾಮುಕನ ಹೆಸರೇ ಭರತ್ ಶೆಟ್ಟಿ ಅಂತ. ಈ ದುಷ್ಟ ಕಾಮುಕನ ನೋಡ್ಬಿಡಿ, ಇವನು ಮಂಗಳೂರಿನ ಉಡುಪಿ ಮೂಲದವನು. ಇವನು ಇಕೋಸ್ಟಲ್ ಏರಿಯಾದವನು ಅಂತ ಹೇಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅನ್ನುವ ಒಂದು ಮಾಹಿತಿ ಮೇಲ್ನೋಟಕ್ಕೆ ಸಿಕ್ಕಿದೆ. ಇವನು ವೇಶ್ಯಾವಾಟಿಕೆ ದಂಧೆ ಮಾಡ್ತಾನೆ. ಇದೇ ಕೇಸ್ನಲ್ಲಿ ಸುಮಾರು 8 ಕೇಸ್ಗಳು ಇವನ ಮೇಲೆ ಇದೆ ಅಂತ ಹೇಳಲಾಗಿದೆ. ಇವನು ಮಂಗಳೂರಿನಲ್ಲಿ ಮಾಂಸ ದಂಧೆಯನ್ನು ಕೂಡ ನಡೆಸ್ತಾ ಇದ್ದ, ಜೊತೆಗೆ ವೇಶ್ಯಾವಾಟಿಕೆ ದಂಧೆಯನ್ನು ನಡೆಸ್ತಾ ಇದ್ದ. ಬಂಧುಗಳೇ, ಈ ವಿಚಾರ ಈ ಅಪ್ರಾಪ್ತ ಬಾಲಕಿಗೆ ಗೊತ್ತೇ ಇಲ್ಲ. ಆಗ ಈ ದುಷ್ಟ ಅಜ್ಜಿ ಹೇಳ್ತಾಳೆ, 2 ದಿನ ನೀನು ಇಲ್ಲೇ ಇದ್ಬಿಡಮ್ಮ ಅಂತ. ಅಜ್ಜಿ ಕರೆದಿದ್ದಲ್ಲ, ಪ್ರೀತಿಯಿಂದ ಹೇಳಿದ್ದಾಳೆ ಅಂತ ಆ ಬಾಲಕಿ ಅಲ್ಲಿ 2 ದಿನ ಇರೋಕೆ ಪ್ರಯತ್ನ ಮಾಡ್ತಾಳೆ. ಆ ಅಪ್ರಾಪ್ತ ಬಾಲಕಿ ಅಜ್ಜಿ ಮನೆಯಲ್ಲಿ ವಸತಿಯಾದ ದಿನವೇ ಈ ಭರತ್ ಶೆಟ್ಟಿ ಮತ್ತು ಈ ಅಪ್ರಾಪ್ತ ಬಾಲಕಿಯನ್ನ ಒಂದೇ ರೂಮಲ್ಲಿ ಹಾಕಿಬಿಡ್ತಾರೆ, ಅಜ್ಜಿ ಮತ್ತು ಈ ಪಾಪಿ ತಂದೆ. ಅದೇ ಸಮಯದಲ್ಲಿ ಆ ಭರತ್ ಶೆಟ್ಟಿ ಎನ್ನುವನು ಆ ಅಪ್ರಾಪ್ತೆಯ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗ್ತಾನೆ. ಈ ವಿಷಯನ ಅಜ್ಜಿ ಬಳಿ ಹೇಳ್ತಾಳೆ ಮತ್ತು ತಂದೆ ಬಳಿ ಕೂಡ ಹೇಳ್ತಾಳೆ. ಅದಾದ್ಮೇಲೆ ತಂದೆ ಬೀರೂರಿಗೆ ಕರ್ಕೊಂಡ್ ಬರ್ತಾನೆ. ವೀಕ್ಷಕರೇ, ಈ ಮಗಳನ್ನ ಬೀರೂರಿಗೆ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಅಜ್ಜಿ ಮತ್ತೆ ಕಾಲ್ ಮಾಡ್ತಾಳಂತೆ, ಮತ್ತೆ ನನ್ನ ಮನೆಗೆ ಬಾ ಅಂತ. ಈಕೆಯನ್ನು ಅಜ್ಜಿ ಮನೆಗೆ ಮತ್ತೊಂದ್ಸರಿ ಕರ್ಕೊಂಡು ಹೋದಾಗ ಭಯ ಇರುತ್ತೆ, ಆದ್ರೂ ಕೂಡ ತಂದೆ ಅಲ್ವಾ ನನ್ನ ಬಳಿ ಇರ್ತಾರೆ ಅನ್ನೋ ಧೈರ್ಯ ಆ ಮಗುಗೆ ಇರುತ್ತೆ. ಅದೇ ಸಂದರ್ಭದಲ್ಲಿ ಈ ತಂದೆಗೆ ಭರತ್ ಶೆಟ್ಟಿ ಕೂಡ ಮಾತುಕತೆಯಾಗಿದೆ, ನಾನು ವೇಶ್ಯಾವಾಟಿಕೆ ದಂಧೆಯನ್ನು ಮಾಡ್ತಾ ಇದ್ದೀನಿ, ನಿನ್ನ ಮಗಳನ್ನು ಕಳಿಸ್ಕೊಡಿ ಅಂತ. ಈ ವಿಚಾರ ಪಾಪ ಆ ಹೆಣ್ಣು ಮಗಳಿಗೆ ಗೊತ್ತೇ ಇಲ್ಲ. ತಂದೆ ಮಗಳಿಗೆ ಈ ರೀತಿ ಹೇಳ್ತಾನೆ, ಭರತ್ ಶೆಟ್ಟಿ ನಮ್ಮನ್ನ ಮನೆ ಕರೆಸ್ತಾ ಇದ್ದಾನೆ, ನೀನು ಹೋಗ್ಬಾ ಅಂತ ಹೇಳಿರ್ತಾರಂತೆ. ಈ ವಿಚಾರ ಸಂಬಂಧಪಟ್ಟಂತೆ ಆ ಮಗಳು ಕೂಡ ನಮ್ಮ ಅಪ್ಪ ನನ್ನ ಒಳ್ಳೇದಕ್ಕೆ ಹೇಳ್ತಾರಂತ ಅನ್ಕೊಂಡು ಆ ಭರತ್ ಶೆಟ್ಟಿ ಕೂಡ ಹೋಗ್ತಾಳೆ. ವೀಕ್ಷಕರೇ, ಇದರ ಮಧ್ಯದಲ್ಲಿ ಅವಳಿಗೆ ಪೀರಿಯಡ್ಸ್ ಆಗಿರುತ್ತೆ. ತಂದೆ ಹತ್ರ ಈ ರೀತಿಯಾಗಿ ತನ್ನ ಪ್ರಾಬ್ಲಮ್ ಹೇಳ್ಕೊಂತಾಳೆ, ಆದ್ರೂ ಕೂಡ ತಂದೆ ಕ್ಯಾರೆ ಅನ್ಲಿಲ್ಲ. ವೀಕ್ಷಕರೇ, ಇಲ್ಲಿ ಭರತ್ ಶೆಟ್ಟಿ ಅಂತ ಏನಿದ್ದಾನೆ, ಆ ಹುಡುಗಿಯ ತಂದೆಗೆ ಬರೋಬ್ಬರಿ 5,000 ಪರ್ ಡೇ ಕೊಟ್ಟಿರ್ತಾನೆ. ಒಂದು ದಿನಕ್ಕೆ ನಿಮ್ಮ ಮಗಳಿಂದ ಅವ್ರ ಕಡೆ 5,000 ರೂಪಾಯಿ ದುಡಿಸಿ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿರ್ತಾರೆ ಭರತ್ ಶೆಟ್ಟಿ. ಈ ಪಾಪಿ ತಂದೆಗೆ ಇದೆಲ್ಲ ತಿಳ್ಕೊಂಡು, ಸೊ ನನಗೆ ಹೇಗಾದ್ರೂ ಮಾಡಿ ದುಡ್ಡು ಮಾಡದಿದ್ರೆ ಸಾಕು ಅನ್ನೋ ಒಂದು ಕೆಟ್ಟ ವಿಚಾರ ಕೇಳಿತಾನೆ. ಯಾವಾಗ ಈ ಭರತ್ ಶೆಟ್ಟಿ ಮನೆಗೆ ಮಂಗಳೂರಿಗೆ ಬರ್ತಾಳೆ, ಅವಳು ಮನೆಗೆ ಬಂದ ಕೂಡಲೇ ಸುಮಾರು 4 ರಿಂದ 5 ಜನರನ್ನ ಭರತ್ ಶೆಟ್ಟಿ ಅವ್ರ ಮನೆಗೆ ಕರ್ಸ್ಕೊಂಡಿರ್ತಾನೆ. ಆ 25 ರಿಂದ 40 ವರ್ಷದ ವಯಸ್ಸಿನವರಾಗಿರ್ತಾರೆ. ಈಕೆಯ ಮೇಲೆ ಅತ್ಯಾಚಾರವನ್ನು ಎಸಗ್ತಾರೆ, ಲೈಂಗಿಕ ದೌರ್ಜನ್ಯ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆ ಅಪ್ರಾಪ್ತ ಬಾಲಕಿ ಗೋಳಾಡ್ತಾಳಂತೆ, ನಾನು ಮೈನರ್ ಇದ್ದೀನಿ, ನಾನು ಇನ್ನೂ ಚಿಕ್ಕವಳಿದ್ದೀನಿ, ನನಗೆ ಅತ್ಯಾಚಾರ ಮಾಡಕ್ ಹೋಗ್ಬೇಡಿ ಅಂತ, ಇದೆಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಈ ಸಂದರ್ಭದಲ್ಲಿ ಆ 5 ಹೇಳ್ತಾರಂತೆ, ನಾವು ಭರತ್ ಶೆಟ್ಟಿಗೆ ದುಡ್ಡು ಕೊಟ್ಟಿದೀವಿ, ದುಡ್ಡು ಕೊಟ್ಟಾದ್ಮೇಲೆ ನಾವು ಇದು ಮಾಡ್ಲೇಬೇಕಾಗುತ್ತೆ, ನಮ್ಮ ಆಸೆ ತೀರುವವರೆಗೂ ನಾವು ಬಿಡಲ್ಲ ಅಂತ ಹೇಳ್ತಾರೆ. ವೀಕ್ಷಕರಿಗೆ, ಇಲ್ಲಿ ಒಂದು ದಿನಕ್ಕೆ 4 ರಿಂದ 5 ಜನರು ಬರ್ತಾರಂತೆ. ಸಂದರ್ಭವನ್ನು ಅನುಭವಿಸಿದ ಅವಳು ಇಮಿಡಿಯೇಟ್ಲಿ ಪೊಲೀಸ್ ಠಾಣೆಗೆ ಹೋಗ್ತಾಳೆ. ನೋಡಿ, ಅಲ್ಲಿ
ಅಲ್ಲಿ ನಡೆದಂತ ಎಲ್ಲಾ ಘಟನೆಯನ್ನ ವಿಸ್ತಾರವಾಗಿ ವಿವರಿಸ್ತಾಳೆ ಪೊಲೀಸರ ಎದುರಿಗೆ. ದಯವಿಟ್ಟು ಇದ್ರ ಕುರಿತು ಆಕ್ಷನ್ ತಗೊಳ್ಳಿ, ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತಂದೇಳಿ ಆ ಅಪ್ರಾಪ್ತ ಬಾಲಕಿ ಪೊಲೀಸರ ಎದುರಿಗೆ ಬೇಡಿಕೆ ಇಡುತ್ತಾಳೆ. ವೀಕ್ಷಕರೇ, ಈ ಘಟನೆಗೆ ಸಂಬಂಧಪಟ್ಟಂತಹ ಭರತ್ ಶೆಟ್ಟಿ, ಅದರ ಜೊತೆಗೆ ಆಕೆಯ ತಂದೆ ಮತ್ತು ಆಕೆಯ ಅಜ್ಜಿ, ಒಟ್ಟು 12 ಮಂದಿಯ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ರೈಸ್ ಆಗಿದೆ. ಇದರ ಜೊತೆಗೆ 12 ಮಂದಿಯ ಬಂಧನ ಕೂಡ ಆಗಿರತಕ್ಕಂಥದ್ದು. ಭರತ್ ಶೆಟ್ಟಿಯ ಮೇಲೆ 8 ರಿಂದ 9 ಪ್ರಕರಣಗಳು ದಾಖಲಾಗಿದೆ ಅಂತ ಹೇಳ್ಬೋದು. ಈಗ ಪ್ರಕರಣ ಫೋಕ್ಸೋ ಕಾಯ್ದೆ ಮಾನವನ ಕಳ್ಳ ಸಾಗಾಣಿಕೆ ಗಂಭೀರ ಅಪರಾಧಗಳ ಅಡಿಯಲ್ಲಿ ದಾಖಲಾಗಿದೆ. ಪೊಲೀಸರು ಹೇಳುವಂತೆ ಇದು ಕೇವಲ ಒಂದು ಪ್ರಕರಣ ಅಲ್ಲ, ಇದರ ಹಿಂದೆ ದೊಡ್ಡ ಜಾಲವೇ ಇರಬಹುದು ಎಂದು. ಈ ಬಾಲಕಿಗೆ ನ್ಯಾಯ ಸಿಗಬೇಕು, ಇಂತಹ ಕಿಂಗ್ ಪಿನ್ಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ಅದೇ ಈ ಕಥೆಯ ನಿಜವಾದ ಸತ್ಯ. ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಾಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಮತ್ತು ಈ ವಿವರಣೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವೇನಿದ್ರೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷವಾದಂತ ವರದಿಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.